ನೋಡಿ ಎಷ್ಟೊಂದೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು. ಬರೀ ಇವ್ರದ್ದು ನೆಟ್ವರ್ಕ್ ಮಾತ್ರ ಅಲ್ಲ, ನೆಟ್ವರ್ತು ಕೂಡ ಜಾಸ್ತಿ ಇರಬೇಕು. ಇಲ್ಲ ಅಂತಂದ್ರೆ ಇವ್ರು ಇಷ್ಟೊಂದೆಲ್ಲ ದೊಡ್ಡ ವ್ಯವಹಾರ ನಡೆಸೋಕ್ಕೆ ಸಾಧ್ಯನಾ? ಯಾಕಂದರೆ ಇಲ್ಲೆಲ್ಲವೂ ಕೂಡ ಕೋಟಾ ಸಿಸ್ಟಮ್ ಇದೆ. ಇಲ್ಲಿ ನೀವೆಲ್ಲದರಲ್ಲೂ ಕೂಡ ಪಾಸ್ ಆಗಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಕೋಟಾ, ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಫಿಕ್ಸ್. ಡಬಲ್ ಸ್ಟಾರ್ಗಾಗಿ ಡಿಮ್ಯಾಂಡ್ ಇದೆ ಅಂದರೆ, ಯಾಕಂದರೆ ಸಬ್ ಇನ್ಸ್ಪೆಕ್ಟರ್ ಅಂತಂದರೆ ಸಾಮಾನ್ಯ ಸಂಗತಿ ಎಲ್ಲ ಇದು. ಅವನ್ನ ಹೇಳ್ತಾ ಇದ್ದೆ, ಯುವಕರು ನಿಜಕ್ಕೂ ನಮ್ಮ ಆಫೀಸ್ನ ಹತ್ರ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಬಂದು ನಿಂತ್ಕೊಂಡಿದ್ರು, ಯುವಕ ಯುವತಿಯರು. ಈಗ 2 ದಿನದ ಹಿಂದಿನ ಕತೆ. ನಮ್ಮ ಆಫೀಸಿನ ಮುಂದ್ಗಡೆಗೆ ಸುಮಾರು 20 ಜನ ಹೆಣ್ಣುಮಕ್ಕಳುಗಳು ಹುಡುಗರುಗಳು ಬಂದು ನಿಂತ್ಕೊಂಡಿದ್ರು. ಅವ್ರು ಏನೋ ಒಂದು ಅವಿನಾಶ್ ಕೇಳಿದ್ದು ಒಂದಿನೇ, ಅವರು ಸರ್ ಇಷ್ಟೊಂದೆಲ್ಲ ತೋರಿಸ್ತಾ ಇದ್ರಿ, ನಾವೆಲ್ಲ ಓದಿ ಭಾಳ ಕಷ್ಟಪಟ್ಟು ನಾವು ಬರೆದಿರುವಂಥವ್ರು, ನಾವೆಲ್ಲ ಬಡತನದ ಹಿನ್ನೆಲೆಯಿಂದ ಬಂದಿರುವಂಥವ್ರು, ನಮಗಿದು ಯಾವುದರ ಸಂಬಂಧವೇ ಇಲ್ಲ ನಮಗೆ, ಆದರೂ ಕೂಡ ನಾವು ಸಫರ್ ಪಡ್ತಾ ಇದ್ದೀವಿ ನೋಡಿ ಅಂತ. ನಿಜಕ್ಕೂ ಯಾರು ಟ್ಯಾಲೆಂಟೆಡ್ಗಳಿರ್ತಾರಲ್ಲ ಅಂಥವರು ಸಫರ್ ಆಗೋದು ಹೆಂಗಪ್ಪ ಅಂತಂದರೆ ಇದು ಒಂದು ಬೆಸ್ಟ್ ರೀಸನ್ ಇದು. ಯಾಕಂದರೆ ಇವರು ಕೋಟಾದ ಅಡಿನಲ್ಲಿ ಅಮೌಂಟ್ ಫಿಕ್ಸ್ ಆಗುತ್ತೆ, ಇಂತಿಂಥ ಕೋಟಕ್ಕೆ ಇಂತಿಂಥ ಅಮೌಂಟ್ ಅಂತ ಫಿಕ್ಸ್ ಆಗುತ್ತೆ ಅಂತಂದರೆ ಇದು ಸಾಮಾನ್ಯ ಸಂಗತಿನ. ಅದಕ್ಕೆ ನಾನು ಹೇಳ್ತಾ ಇದ್ದೇವ್ರು ಬರೀ ನೆಟ್ವರ್ಕ್ ಮಾತ್ರ ಇರೋದು, ನೆಟ್ವರ್ತು ಕೂಡ ಭಾಳ ದೊಡ್ಡದಾಗಿರುತ್ತೆ ಜಾತಿಯ ಆಧಾರದ ಮೇಲೆ. ಅಂದರೆ ಈಗ ಕೆಲ ಜಾತಿಯವರಿಗೆ ಏನಾದರೂ ಮೀಸಲಾತಿ ಇರೋದ್ರಿಂದ ಅವ್ರಿಗೆ ಅತ್ಯಂತ ಸುಲಭವಾಗಿ ಸಿಗುತ್ತೆ, ಅದಕ್ಕೊಂದು ಅಮೌಂಟ್ ಫಿಕ್ಸ್ ಆಗುತ್ತೆ. ಇಲ್ಲ ತುಂಬ ಸಿಗೋದು ಕಷ್ಟ ಅನ್ನುವಂಥವ್ರಿಗೆ ಅವ್ರಿಗೊಂದು ಅಮೌಂಟ್ ಫಿಕ್ಸ್ ಆಗುತ್ತೆ. ಈ ರೀತಿ ಒಂದು ಇಷ್ಟಿಷ್ಟೇ ಇಂತಿಂಥವ್ರು ಇಷ್ಟಿಷ್ಟು ದುಡ್ಡು ಕೊಡಬೇಕು ಅನ್ನುವಂಥದ್ದು ಫಿಕ್ಸ್ ಆಗುತ್ತೆ. ಈ ಮುಖಾಂತರ ಇವರು ಹಣ ಪೀಕ್ತಾರೆ. ಪೊಲೀಸ್ ಬ್ಯಾಕ್ಗ್ರೌಂಡ್ ಇದ್ದಂಥವ್ರಿಗೊಂದು ಸ್ಪೆಷಲ್ ಆಫರ್ ಇರುತ್ತೆ, ಮುಂದೇನೂ ಕೂಡ ಅದು ತೊಂದರೆಗಳಾಗಬಾರ್ದು, ಹೀಗಾಗಿ ಅದು ಅವ್ರಿಗೊಂದು ಸ್ಪೆಷಲ್ ಆಫರ್. ತನ್ನ ತಾಲೂಕಿನವ್ರಿಗೂ ಕೂಡ ಪಾಪ ರುದ್ರೇಗೌಡ ದೊಡ್ಡ ಮನಸ್ಸು ಮಾಡಿ ವಿಶಾಲ ಹೃದಯದಿಂದ ಬೇರೆ ಬೇರೆ ಆಫರ್ಗಳನ್ನು ಕೂಡ ಕೊಟ್ಟಿದ್ದ, ಹೆಲ್ಪು ಕೂಡ ಮಾಡಿದ್ದ ಅಂತ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಅಂದರೆ ಇವ್ರದ್ದು ನೋಡಿ ಎಷ್ಟರ ಮಟ್ಟಿಗಿದೆ ಅಂತ. ಒಂದು ಕಡೆಗೆ ಇವ್ರದ್ದು ಯಾವ್ಯಾರು ವಿದ್ಯಾಸಂಸ್ಥೆಗಳು ನಡೆಸ್ತಾರೆ, ಎಲ್ಲೆಲ್ಲಿ ಪರೀಕ್ಷೆಗಳಾಗ್ತವೆ ಅವ್ರನ್ನೆಲ್ಲ ಒಳಗಡೆ ಹಾಕೊಳ್ಳುವಂಥದ್ದಾಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡೋದು. ಜೊತೆಗೇನಂದರೆ MLA ಹತ್ರ ಕೆಲಸ ಮಾಡ್ತಿರುವಂಥವ್ರು, ಯಾರಾದರೂ ವಿಶೇಷವಾಗಿ ಸಂಪರ್ಕ ಹೊಂದಿರುವಂಥವ್ರು, ಅವ್ರಿಗೂ ಕೂಡ ಸ್ಪೆಷಲ್ ಪ್ಯಾಕೇಜ್ಗಳಿತ್ತು ನೋಡಿ. ಇಲ್ಲೆಲ್ಲ ಆನ್ಲೈನ್ ಯಾವುದೂ ಇಲ್ಲ, ಇಲ್ಲಿ ಚೆಕ್ಕಿಕ್ ಯಾವುದೂ ಇಲ್ಲ, ಇಲ್ಲೆಲ್ಲವೂ ಕೂಡ ಕ್ಯಾಶ್. ಹಾಗಾದರೆ ಇವರ ಒಟ್ಟಾರೆ ವ್ಯವಹಾರ ಯಾವ ರೀತಿ ನಡೀತಾ ಇತ್ತು, ಇವರ ಕೋಟಾ ಸಿಸ್ಟಮ್ ಯಾವ ರೀತಿ ಇತ್ತು, ಯಾವ್ಯಾವ ಪ್ರಭಾವಿಗಳಿಗೆ ಎಷ್ಟೆಷ್ಟು ಹಣ ಫಿಕ್ಸ್ ಆಗಿತ್ತು, ಬನ್ನಿ ನೋಡೋಣ. ಸನ್ಫ್ಲವರ್ ಆಯಿಲ್ ಒಂದು ಕೊಲೆ ಆದರೆ CBI ಕೊಡ್ತೀರಾ, NIA ಕೊಡ್ತೀರಾ? ಇಂಥ ಒಂದು ದೊಡ್ಡ ಹಗರಣ 200 ಕೋಟಿ 300 ಕೋಟಿ ಹಗರಣ ಆಗ್ತಾ ಇದ್ರೂ ಇವತ್ತು ಸುಮ್ಮನಿದ್ದೀರಾ? ಎಸ್, ರಾಜ್ಯದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಹಗರಣ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಬಗೆದಷ್ಟು ಅಕ್ರಮ ಬಯಲಾಗ್ತಲೇ ಇದೆ. ಒಂದೊಂದೇ ರೋಚಕ ಸಂಗತಿಗಳು ಹೊರಬರ್ತಲೇ ಇವೆ. ಇದು ಅಂತಿಂತ ಡೀಲ್ ಅಲ್ಲ, ಮೆಗಾ ಡೀಲ್. ಲಕ್ಷ ಲಕ್ಷ ಅಲ್ಲ, ಕೋಟಿ ಕೋಟಿ ಡೀಲ್ ಆಗಿದೆ ಅನ್ನೋ ಸ್ಫೋಟಕ ಸಂಗತಿಗಳು ಹೊರಬರ್ತಿವೆ. ಡಬಲ್ ಸ್ಟಾರ್ಗಾಗಿ ಕಳ್ಳಾಟ, ರಣರೋಚಕ ಮಸಲತ್ತು. ಡೀಲ್ ನಡೆದ ಕಹಾನಿ ಕೇಳಿ CID ಅಧಿಕಾರಿಗಳೇ ಶಾಕ್. ಅಕ್ರಮ, ಮಹಾ ಅಕ್ರಮ. ಡಬಲ್ ಸ್ಟಾರ್ಗಾಗಿ ಕಳ್ಳ ಕಸರತ್ತು ನಡೆಸಿದ್ದವರ ಮಸಲತ್ತೆ ರಣರೋಚಕವಾಗಿದೆ. ಉನ್ನತ ಹುದ್ದೆಗಾಗಿ ನೌಟಂಕಿ ಆಟ ಆಡಿದವರ ಒಂದೊಂದೇ ಮುಖ ಈಗ ಕಳಿಸ್ತಿದೆ. CID ಅಧಿಕಾರಿಗಳು ಕಿಂಗ್ ಪಿನ್ಗಳಿಗೆ ಕಿವಿ ಹಿಂಡ್ತಾ ಇದ್ದಂತೆ ಗೋಲ್ಮಾಲ್ ರಹಸ್ಯಗಳು ಹೊರಬರ್ತಲೇ ಇವೆ. ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಕಾರ್ಡ್ ಫಿಕ್ಸ್. ಕಳ್ಳಾಟದಲ್ಲೂ ಕೋಟಾ ಫಿಕ್ಸ್ ಮಾಡಿದ್ದ ಡೀಲರ್ಸ್. ಸರ್ಕಾರಿ ಹುದ್ದೆಯನ್ನೇ ಸೇಲ್ಗಿಟ್ಟ ಕ್ರಿಮಿಗಳ ಕಳ್ಳಾಟ ಇದೀಗ ಬಟಾಬಯಲಾಗಿದೆ. PSI ಪರೀಕ್ಷಾ ಅಕ್ರಮದ ಆಟ ಆಡಿದ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಡೀಲ್ ನಡೆಸ್ತಾ ಇದ್ದ ರೀತಿನೇ ಡಿಫರೆಂಟ್ ಆಗಿತ್ತು. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ರೇಟ್ ಕಾರ್ಡ್ ಫಿಕ್ಸ್ ಮಾಡ್ತಿದ್ದಂತೆ. ಹೌದು, ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಒಬ್ಬೊಬ್ಬ ಅಭ್ಯರ್ಥಿಗೂ ಒಂದೊಂದು ರೀತಿಯ ಡೀಲ್ ಮಾಡ್ಕೊಳ್ತಿದ್ದ ಅನ್ನೋದು CID ತನಿಖೆಯಿಂದ ಹೊರಬಿದ್ದಿದೆ. ಒಂದಲ್ಲ ಎರಡಲ್ಲ, ಗರಿಷ್ಠ 60 ಲಕ್ಷ ರೂಪಾಯಿಗೆ ಡೀಲ್ ಮಾಡಿಕೊಂಡ ಆರೋಪ ಕೇಳಿಬಂದಿದೆ. ಕೋಟಾದಡಿ ಒಬ್ಬೊಬ್ಬರಿಗೆ ಒಂದೊಂದು ಅಮೌಂಟ್ ಫಿಕ್ಸ್. CID ತನಿಖೆಯಲ್ಲಿ ಹೊರಬಿದ್ದ ಮತ್ತೊಂದು ಸಂಗತಿ ಏನಂದ್ರೆ, ಕಿಂಗ್ ಪಿನ್ಗಳು ಒಬ್ಬೊಬ್ಬರಿಗೂ ಒಂದೊಂದು ಅಮೌಂಟ್ ಫಿಕ್ಸ್ ಮಾಡ್ತಿದ್ರು ಎನ್ನಲಾಗಿದೆ.
ಹಾಗಿದ್ರೆ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಅಂಡ್ ಟೀಮ್ ಹೇಗೆ ರೇಟ್ ಕಾರ್ಡ್ ಫಿಕ್ಸ್ ಮಾಡ್ಕೊಳ್ತಿದ್ರು, ಯಾವ ಆಧಾರದಲ್ಲಿ ರೇಟ್ ಫಿಕ್ಸ್ ಮಾಡಿ ಡೀಲ್ ಮಾಡ್ತಿದ್ರು ಅನ್ನೋದನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ. ಕೋಟಾ ನಂಬರ್ 1, ಜಾತಿ. ಹೌದು, ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ನಿಂದ ರೇಟ್ ಕಾರ್ಡ್ ಫಿಕ್ಸ್ ಆಗ್ತಿತ್ತು ಎನ್ನಲಾಗಿದೆ. ತಮಗೆ ಬೇಕಾದವರು ತಮ್ಮ ಜಾತಿಯವರಿಗೆ ಕಡಿಮೆ ಹಣ ಪಡೀತಾ ಇದ್ರಂತೆ. ತಮ್ಮ ಜಾತಿಯ ಕೆಲ ಅಭ್ಯರ್ಥಿಗಳಿಗೂ ಕೂಡ ಕಡಿಮೆ ಹಣ ಪಡೆದಿದ್ದ ರುದ್ರಗೌಡ ಪಾಟೀಲ್ ತಮ್ಮ ಸಮುದಾಯಕ್ಕೆ ಸೇರಿದ ಸುನಿಲ್ ಬಳಿ 50 ಲಕ್ಷ ರೂಪಾಯಿ ಪಡೆದಿದ್ರಂತೆ. ರುದ್ರಗೌಡ ಪಾಟೀಲ್ ಬಳಿ ಎಲೆಕ್ಟ್ರಾನಿಕ್ ಡಿವೈಸ್ ಪಡೆದು ಅಕ್ರಮವಾಗಿ ಪರೀಕ್ಷೆ ಬರೆದಿದ್ದ ಸುನಿಲ್ನನ್ನ ಈಗಾಗಲೇ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಕೋಟಾ ನಂಬರ್ 2, ಪೊಲೀಸ್. ಇನ್ನು ಪೊಲೀಸ್ ಇಲಾಖೆಯಲ್ಲೇ ಇದ್ದವರು, ಪೊಲೀಸ್ ಬ್ಯಾಕ್ ಗ್ರೌಂಡ್ ಇದ್ದವರಿಗೂ ಸ್ಪೆಷಲ್ ಆಫರ್ ನೀಡಲಾಗ್ತಿತ್ತಂತೆ. ಪೊಲೀಸ್ ಹುದ್ದೆಯಲ್ಲಿರೋ ವ್ಯಕ್ತಿಯ ಸಂಬಂಧಿಕರು ಅಥವಾ ಅವ್ರಿಗೆ ಬೇಕಾಗಿದ್ದವರು ಇದ್ರೆ ಅಂಥವರಿಗೆ ಮಿನಿಮಮ್ 30 ಲಕ್ಷ ರೂಪಾಯಿಗೆ ಡೀಲ್ ಮಾಡ್ಕೊಳ್ತಿದ್ರು ಎನ್ನಲಾಗಿದೆ. ಕೋಟಾ ನಂಬರ್ 3, ತಾಲೂಕು. ಇನ್ನು ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಅಫ್ಜಲ್ಪುರ ತಾಲೂಕಿನವನು. ಹೀಗಾಗಿ ತಮ್ಮ ತಾಲೂಕಿನವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡ್ತಾ ಇದ್ರು. ತಮ್ಮ ತಾಲೂಕಿನವರೇ ಆಗಿದ್ರೆ ಅಂಥವ್ರಿಗೆ 40 ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ಕೊಂಡಿದ್ರು. ಅಫ್ಜಲ್ಪುರ ಬಿಟ್ಟು ಬೇರೆ ಕಡೆಯವರಾದ್ರೆ 50 ಅಥವಾ 60 ಲಕ್ಷ ರೂಪಾಯಿವರೆಗೂ ಫಿಕ್ಸ್ ಮಾಡಿ ಡೀಲ್ ಮಾಡ್ಕೊಳ್ತಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗ್ತಿದೆ. ಕೋಟಾ ನಂಬರ್ 4, MLA. ಇನ್ನು ಶಾಸಕರ ಬಳಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಕೊಂಚ ಕಡಿಮೆ ಹಣಕ್ಕೆ ಡೀಲ್ ಫಿಕ್ಸ್ ಮಾಡ್ತಿದ್ರು. ಯಾಕಂದ್ರೆ ರುದ್ರಗೌಡ ಪಾಟೀಲ್ ಸಹೋದರ ಮಹಾಂತೇಶ್ ಪಾಟೀಲ್ ಕೂಡ ಕಾಂಗ್ರೆಸ್ನವರು. ಹೀಗಾಗಿ ಕೈ ಶಾಸಕರ ಬಳಿಯೇ ಗನ್ ಮ್ಯಾನ್ ಆಗಿದ್ದ ಹಯ್ಯಾಳಿ ಬಳಿ ಕಡಿಮೆ ಹಣ ಪಡೆದಿದ್ರಂತೆ. ಗನ್ ಮ್ಯಾನ್ ಹಯ್ಯಾಳಿ ದೇಸಾಯಿಯಿಂದ 30 ಲಕ್ಷ ರೂಪಾಯಿ ಪಡೆದಿದ್ರು ಅನ್ನೋ ವಿಚಾರ ಗೊತ್ತಾಗಿದೆ. ಚೆಕ್ ಇಲ್ಲ, ಆನ್ಲೈನ್ ಇಲ್ಲ, ಓನ್ಲಿ ಕ್ಯಾಶ್ ಅಲ್ಲೇ ಡೀಲ್. ಅಭ್ಯರ್ಥಿಗಳಿಂದ ಗರಿ ನೋಟು ಪಡೆದ ಡೀಲರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ PSI ಕಿಂಗ್ ಪಿನ್ಗಳದ್ದು ಬರೀ ಕ್ಯಾಶ್ನಲ್ಲೇ ಡೀಲ್ ಮಾಡಿರೋ ಮಾಹಿತಿ ಸಿಕ್ಕಿದೆ. ಅಭ್ಯರ್ಥಿಗಳಿಂದ ಹಾರ್ಡ್ ಕ್ಯಾಶ್ ಪಡೆದಿರೋ ಡೀಲರ್ಸ್ ಚೆಕ್ಕು, ಆನ್ಲೈನ್ ಟ್ರಾನ್ಸ್ಫರ್ ಯಾವುದನ್ನೂ ಬಳಸಿಲ್ಲ. ಹಣ ವರ್ಗಾವಣೆಯಾದ್ರೆ ಅಕ್ರಮ ಗೊತ್ತಾಗ್ಬಿಡುತ್ತೆ ಅಂತ ಪಕ್ಕಾ ಪ್ಲಾನ್ ಮಾಡಿಕೊಂಡೆ 30 ಲಕ್ಷದಿಂದ 60 ಲಕ್ಷದವರೆಗೂ ಹಾರ್ಡ್ ಕ್ಯಾಶ್ನಲ್ಲೇ ನೇಮಕಾತಿ ಡೀಲ್ ಮಾಡಿ ಮುಗಿಸಿದ್ದಾರೆ ಎನ್ನಲಾಗ್ತಿದೆ. ಒಟ್ನಲ್ಲಿ PSI ನೇಮಕಾತಿ ಅಕ್ರಮದ ಬಿಲ ಕೆದಕ್ತಾ ಇದ್ರೆ ಒಂದೊಂದೇ ರೋಚಕ ಸಂಗತಿಗಳು ಬಯಲಾಗ್ತಿವೆ. ಕಿಂಗ್ ಪಿನ್ಗಳ ಡ್ರಿಲ್ ಮಾಡಿ ಆರೋಪಿಗಳ ಮಾಹಿತಿಯನ್ನ ಕೆದಕ್ತಿದ್ದಾರೆ. ದಿವ್ಯಾ ಹಾಗರ್ಗಿ ಅಂಡ್ ಗ್ಯಾಂಗ್ ಬಲೆಗೆ ಬಿದ್ರೆ ಇನ್ನಷ್ಟು ಸ್ಫೋಟಕ ಸಂಗತಿಗಳು ಹೊರಬರೋ ಸಾಧ್ಯತೆ ಇದೆ. ಸಂಜಯ್ ಚಿಕ್ಮಾಟ್, TV9, ಕಲಬುರಗಿ.